ಎಲ್ಲ ಸಂಘಟನೆಗಳು ಏನದಾವು ಇದು ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ. SFI ಇರಲಿ, AISF ಇರಲಿ, ನಕ್ಸಲಲ್ ಇರಲಿ, ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ಸು ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು. ಇವತ್ತು SFI ಇದೆ, ವಿದೇಶ ಶಕ್ತಿಗಳು ಕೂಡ್ತಾ ಇವೆ. ನಿನ್ನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ, ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ, ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ. ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರೋದು ಒಂದು ದುರಂತ. ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ತೆಗೆದು ಹಾಕ್ತೀವಿ ಅಂತ ಹೇಳ್ತಾನೆ, ಭಾರತ ಒಂದು ರಾಷ್ಟ್ರವೇ ಎಲ್ಲ ಅಂತ ಹೇಳ್ತಾನೆ. ಅಂದಾಗ ಇಂಥ ಮೂರ್ಖನಿಗೆ ಜನ 99 ಕೊಟ್ಟಿದ್ದೇ ದುರ್ದೈವ ದೇಶದಲ್ಲಿ. ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಗಣಪತಿನೇ ಅರೆಸ್ಟ್ ಮಾಡ್ತಾರೆ. ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದೆ, ಗಾಂಧಿಯಿಂದ ಅಲ್ಲ. ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದ್ಮ್ಯಾಗನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ. ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕದಲ್ಲಿ. ಹೌದು, ಕೇರಳದು ನೋಡಿ, ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯಿತು. ಕೇರಳ, ಪಶ್ಚಿಮ ಬಂಗಾಳ, ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ. ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನಮ್ಮೊಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ, ಕೇರಳದಿಂದೇ ಬರ್ತಾರಲ್ಲಿ. ಅವ್ರಿಗೆ ಸಮೀಪಿದೆ, ಬಾರ್ಡ್ರ್ಗಳು ಗಟ್ಟಿಲ್ಲ, ಯಾವಾಗ ಬೇಕಾದಾಗ ನುಸುಳ್ತಾರಲ್ಲಿ. ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ. ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯಾವು, ಕರಾವಳಿಯಲ್ಲಿ ಅದರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತಾಂಧ್ರೆ ಅಲ್ಲಿ ಬರ್ತಾಯಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ದೃಷ್ಟಿಕೋನ ಬಿಟ್ಟರೆ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ ಅಂದರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನಾಗ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ, ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ. ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ. ನರೇಂದ್ರ ಮೋದಿಯವರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರೂ ಕೊಯ್ಕೆತ್ತಿದ್ದಿಲ್ಲ. ದುರ್ದೈವ ಅಂದರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕ್ಕಟ ಅಕ್ಕಿ, ಬಸ್ಸ, ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ದೇಶದಲ್ಲಿ ಆಗ್ಲಾಗತ್ತೆ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾತೇನು ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹಾದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ, ಅವ ಹೇಳ್ತಾನೆ, ಅಲ್ಲಿಂದ ಒಬ್ಬ MLA ಹೇಳ್ತಾನೆ, ಗದಗ ರೋಣ MLA, ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಾಂಗ್ಲಾದಂಗೆ ಪ್ರಧಾನಮಂತ್ರಿ ಹೋಗ್ಕೊ ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಮಾತಾಡ್ತಾರೆ. ಅಂದ್ರೆ ಅದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರೂ ಉಳಿದಿಲ್ಲ, ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ. ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರು ಮಾತಾಡಿಲ್ಲ. ಬರೀ ಅವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಹೌದು. ಹೆಂಗೆ ಅವ್ರು ನೋಡ್ರಿ ಆತ್ಮರಕ್ಷಣೆ ಮಾಡ್ಕೊರಿ ಅಂತ ಹೇಳೀನಿ. ನೀವೇನು ಅವ್ರ ಮನೆಗೆ ಹೋಗಿ ಹೊಡಿತಾರೆ. ಈಗ ನಮ್ಮ ಮನೆಗೆ ಬಂದು ಹೊಡಿತಾರಂದ್ರೆ ಅವರು ನಮ್ಮನ್ನೆಲ್ಲರೂ ಹೊಡಿ ಮುಂದೆ ನಾವು ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ. ಅದನ್ನು ತೋರಿಸಲಾರ್ದೇನು ಆಯ್ತು ರೀ ಹೊಡೀರಿ, ನಾವು ನಿಮ್ಗೆ ಶರಣಾಗಿದ್ದೇವೆ, ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗಿ ಹೋಗಲಿ, ನಮಗೇನು ಮಾಡೋದು ಅಂದ್ರೆ ಏನು ಅದು ತಿಮ್ಮಾಪುರ ಏನದ ಪಾಪ. ಅವೆಲ್ಲ ಏನು ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ, ಸುಮ್ಮ ಮಜಾ ಮಾಡ್ತಾರೆ, 5 ವರ್ಷ ಒಳಗಡೆ ಬೀಳ್ತಾರೆ, ಮತ್ತು 5 ವರ್ಷ ಜನ ಮತ್ತು ಇವ್ರು ವಜ್ಜಾಗಿರ್ತಾರೆ, ಅವ್ರು ಆಡ್ತಿರ್ತಾರೆ. ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ಜಾಗಿರ್ತ ಇವ್ರಿಗೆ ಓಟ್ ಹಾಕ್ತಾರೆ, ಇವ್ರು ವಜ್ಜಾಗಿರ್ತೀವಿ. ಅವರು ಏನು ಕೆಲಸ ಮಾಡೋದಿಲ್ಲ, ಇವರು ಏನು ಮಾಡೋದಿಲ್ಲ, ಇಬ್ಬರು ಅವರೇ. MLAಗಳು ಅಂದ್ರೆ ಏನಾಗ್ಯಾರ, ಬರೋ ರೊಕ್ಕ ಮಾಡ್ಕೋದು, ದೊಡ್ಡ ದೊಡ್ಡ ಮನೆ ಕಟ್ಟೋದು, ತಮ್ಮ ಮಕ್ಕಳು ತಾವು ಐಷಾರಾಮ್ ಇರೋದು, ಇಲೆಕ್ಷನ್ ಒಳಗೆ 1500 ರೂಪಾಯಿ ಕೊಡೋದು, ಫ್ರೀ ಬಸ್ ಕೊಡ್ತೀನಿ ಅನ್ನೋದು, 5000 ರೂಪಾಯಿ ಕೊಡ್ತೀನಿ ಅನ್ನೋದು ಆರಿಸ್ಬಾರ್ದು. ಇಟ್ಟೇ ಇದೆ. ಅವ್ರ ಹಿಂದೆ ಒಬ್ಬ ಸೂಫಿ ಸಂತರ, ಒಬ್ಬ ಮಹಾನ್ ದಾರ್ಶನಿಕ ಅದಾನ. MP ಪಾಟೀಲ್ರಿಂದ ಒಬ್ಬ ಸೂಫಿ ಸಂತರ ಮಹಾನ್ ದಾರ್ಶನಿಕ. ಲಿಂಗಾಯತರು ಮುಸ್ಲಿಮರು ಒಂದು, ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು. ಅಂದರೆ ದನದ ಮಾಂಸ ತಿಂತಾರೆ ಲಿಂಗಾಯತರು. ಮುಸ್ಲಿಮರಿಗೆ ಲಿಂಗಾಯತ್ರಿಗೆ ಹೋಲಿಸ್ತಾರೆ ಇವರು. ಅಲ್ಲಿ ದಾರ್ಶನಿಕ ಒಬ್ಬ ಅದಾನ,
ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸನಾತನ ಹಿಂದೂ ಧರ್ಮದಾಗಿನೇ ಕ್ಯಾಮಿ ಬಟ್ಟೆ ಹಾಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು. ಏನು ಹಸಿರು ಬಟ್ಟೆಗಳು ಘಟ ಬಿಟ್ಕೊಂಡು ಹೇಳ್ತಾರೆ. ಲಿಂಗಾಯತರು ಮುಸಲ್ರಿ ಹೆಂಗೆ ಒಂದು ಆಗ್ಲಕ್ಕೆ ಸಾಧ್ಯತೆ. ಲಿಂಗಾಯತರಲ್ಲಿ ವೀರಶೈವರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗನೇ. ಹಾಂ ಯಾರು 100 ಕಾನೂನು ಮಾಡತ್ ಹೇಳ್ರಿ ಅವ್ರಿಗೆ MP ಪಾಲ್ರಿಗೆ ಮಾಡತ್ ಹೇಳ್ರಿ. ಯಾವ ಮಗ್ಗು ಅಂಜಲ್ಲ. ಎಂತಿಂಥ ಮಹಾನ್ ನಾಯಕರು ನಮ್ಮ ಪಾರ್ಟಿಗೆ ಅಂಜಲ್ಲ. ಇವು ಏನು ನೋಡ್ರಿ ಅದು ಏನೈತೋ ಗೊತ್ತಿಲ್ಲ. ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ನು ಡೂಪ್ಲಿಕೇಟ್ ಮಾಡ್ತಾರೆ. ಈಗ ಅಲ್ಲಿ ಇದ್ರಾಗ ಹಾಸ್ಯ ಇದ್ರಾಗ ಯಾವನೋ ಬರ್ತಾರಲ್ಲ ಎಷ್ಟು ಚಂದ ಮಾಡ್ತಾರೆ. ಹಾಂ ಕಾಮಿಡಿ ಇದ್ರಾಗ ನೋಡಿರಲ್ಲ ಮಿಮಿಕ್ರಿ. ಅವ್ರಿಗೆ ದಲಿತರು ಬೇಕಾಗಿಲ್ಲರಿ, ಹಿಂದೂಗಳೇ ಬೇಕಾಗಿಲ್ಲ, ಅವ್ರು ಬರೀ ಸಾಬ್ರೆ ಬೇಕಾಗಿಲ್ಲ. ಅವ್ರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ, ಇದು ಹಿಂದೂಗಳ ಸಲುವಾಗಿ. ಹಾಲಿ MLA ಮೇಲೆ ಆರೋಪ ಮಾಡಿದ್ರು ಸರ್. ಯಾದಗಿರಿ MLA ಅವ್ರ ಮೇಲೆ ಹಾಲಿ MLA ಮೇಲೆ ಆರೋಪ ಇದ್ರು ಕೂಡ ಚಂದ್ರರೆಡ್ಡಿ ಅವ್ರ ಮೇಲೆ ಏನು ಮಾಡಿದ್ರ ದಲಿತ ಪಾಪ ದಲಿತ ಪಾಪ PSI ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ಯಾರು ಅದೇ ನಾ ಕೇಳ್ತಿದ್ದೆ, ದಲಿತ ಸಂಘಟನೆಗಳು ಎಲ್ಲದಾವು ಭಾಳ ದೊಡ್ಡ ಹೋರಾಟ ಮಾಡ್ತಿದಾರಲ್ಲ. BJP ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಶಂಕ ಹೊಡಿತಾರಲ್ಲ. ಈಗ 16 ವರ್ಷನಾಗ ಭಾರತೀಯ ಜನತಾ ಪಾರ್ಟಿ, ಹಿಂದೆ 6.5 ವರ್ಷ ಅಟಲ್ಜಿ, ಈಗ 10-11ನೇ ವರ್ಷಕ್ಕೆ ಪ್ರಾರಂಭ ಆಗೈತೆ ನಮ್ಮ ನರೇಂದ್ರ ಮೋದಿ. ಯಾವ ಸಂವಿಧಾನ ಚೇಂಜ್ ಮಾಡಿವಪ್ಪ? ಮೀಸಲಾತಿ ಎಲ್ಲಿ ಕಡಿಮೆ ಮಾಡೀವಿ? ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರಿಗೆ ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗೆ ಅದರ ಕೆಲವೊಂದು ಮುಖಂಡರುಗಳು ದೇಶದಲ್ಲಿ. ಅವರು ಅಲ್ಲಿ PTM ಇದ್ದಂಗೆ ರೊಕ್ಕ ಹಾಕ್ಕೊಂಡು ಮಾತಾಡ್ತಾವೆ. ಮತ್ತು ರೊಕ್ಕ ಕಡಿಮೆ ಆಯ್ತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆಯ್ತಾರೆ. ಮತ್ತು ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಳ್ಳೇ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿತ್ತು. ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ. ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಇನ್ನು ಮೇಲೆ ಚಿಂತನೆ ಮಾಡಬೇಕು. ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು. ಅವ್ರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು. ಭಾರತೀಯತೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ತಿನ್ನೋದ್ರಲ್ಲಿ ಮೊದಲು ಓದಲಿ. ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯತೆ ಯಾರೇ ದಲಿತ ಮುಖಂಡರಿತ್ತಂದ್ರೆ ಅವ ಏನಾರೇ ಮನುಷ್ಯತ್ತಿತ್ತಂದ್ರೆ ಕಾಂಗ್ರೆಸ್ನಾಗ ಇರೋದಿಲ್ಲ. ಮೊದಲೇದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರಿ ಅಂತ ಅಂಬೇಡ್ಕರ್ ಕರೆ ಕೊಟ್ಟಾರೆ. ಅವರು ಭಾರತೀಯ ರಿಪಬ್ಲಿಕನ್ ಪಾರ್ಟಿ ಕಟ್ಟೋದು, ಕಾಂಗ್ರೆಸ್ನಿಂದ ಹೊರಗೆ ಬಂದರು. ಕಾಂಗ್ರೆಸ್ನವ್ರು 2 ಸಲ ಸೋಚ್ಯಾರ ಇದ್ರಾಗ ಬಾಂದ್ರಾದಾಗ. ಅದಕ್ಕೆ ದಲಿತರು ಇವತ್ತಿನ ಮುಖಂಡರು ಕಾಂಗ್ರೆಸ್ನಾಗ ಅದಾರಲ್ಲ, ಅವ್ರು ಯಾರೂ ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವರೆಲ್ಲ ಕಮರ್ಷಿಯಲ್ ರೊಕ್ಕಕ್ಕೆ ಹೋದವರು. ಈಗ ಕನ್ಫರ್ಮ್ ಆಗ್ಬೇಕಂತೀರಿ ಸರ್ ಆಡಿಯೋ ವಿಚಾರ? ಅವೆಲ್ಲ ನೋಡ್ರಿ, ತನಿಖೆ ಆಗ್ಬೇಕು. ಯಾವುದೇ ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ. ಎಷ್ಟು ಚಂದ ಮಾಡ್ತಾನೆ ನೋಡಿದ್ರಲ್ಲ, ಮೊನ್ನೆ ನೋಡ್ಲಕತ್ತಿದ್ದೆ. ಶಿವರಾಜ್ ಕುಮಾರ್ದು ಮಾಡ್ತಾನೆ, ಸಿದ್ದರಾಮಯ್ಯರು ಮಾಡ್ತಾನೆ, ದೇವೇಗೌಡರು ಮಾಡ್ತಾನೆ. ಏನು ಮುನಿರತ್ನ ಮಾಡೋದು ಏನು ದೊಡ್ಡ ಮಾತು.